ಬಾಂಗ್ಲಾದೇಶಿಗರ ನುಸುಳುಕೋರರು ನಮ್ಮ ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಅನ್ನುವಂತಹ ಒಂದು ವರದಿ ಬಂದಿದೆ. ಅಂದ್ರೆ 20 ಲಕ್ಷ ಜನ ನುಸುಳಿದ್ದಾರೆ ಅಂದ ತಕ್ಷಣ ಇದು 10 ವರ್ಷದಿಂದ ಆಗಿದ್ದರಂಥದ್ದಲ್ಲ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ನಮ್ಮಲ್ಲಿ ನುಸುಳುಕೋರರು ನುಸುಳಿದ್ದಾರೆ. ಬೆಂಗಳೂರಿನ ಅಕ್ಕಪಕ್ಕ ಮತ್ತು ಸ್ಥಳೀಯವಾಗಿ 6 ಲಕ್ಷಕ್ಕಿಂತಲೂ ಅಧಿಕ ಜನ ವಾಸವಾಗಿದ್ದಾರೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ. ಹೀಗೆ 20 ಲಕ್ಷ ಜನ ಅದರಲ್ಲಿ ಪ್ರಭಾವ ಬಳಸಿ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. 80% ಜನ ಆಸ್ತಿ ಖರೀದಿ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿರುವಂತಹ ಅಧಿಕೃತವಾಗಿ ಅವರು ಇದೇ ದೇಶದ ನಿವಾಸಿಗಳನ್ನುವಂತಹ ರೀತಿಯಲ್ಲಿ ಏನು ತೋರಿಸ್ಕೊಳ್ಬೇಕೋ ಅದನ್ನೆಲ್ಲ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗೋದಿಲ್ಲ, ಗಂಡಾಂತರ ತಪ್ಪಿದ್ದಲ್ಲ. ಇದನ್ನ ಕೂಡಲೇ ಪತ್ತೆ ಹಚ್ಚಿ ಅಸ್ಸಾಂ ರೀತಿಯಲ್ಲಿ, ಗುಜರಾತ್ ಮಾದರಿಯಲ್ಲಿ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಅವರನ್ನು ಹೊರದಬ್ಬಬೇಕು. ಇಲ್ಲಿಯ ರಾಜ್ಯ ಸರ್ಕಾರದ ಅದು ಕರ್ತವ್ಯ. ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರೋದು ಅಂತ. ಹೌದ್ರಿ, ಅವ್ರು ನಿರ್ಲಕ್ಷ್ಯ ವಹಿಸ್ತಾರಲ್ಲ. ನೀವು ಚಾಣಾಕ್ಷರಿದ್ದೀರಲ್ಲ, ನೀವು ಸದೃಢವಾಗಿರುವಂಥವ್ರು ಇದ್ದೀರಿ ಕರ್ನಾಟಕದಲ್ಲಿ. ನೀವ್ಯಾಕೆ ಇಲ್ಲಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಿ? ವಿಷಸರ್ಪಗಳು ಅವುಗೆಲ್ಲ ನೀವು ಹಾಲು ಎರಿತಾ ಇದ್ದೀರಿ. ಬಾಂಗ್ಲಾದಲ್ಲಿ ಹಿಂದೂ ಅಸುರಕ್ಷಿತವಾಗಿದ್ದಾನೆ. ವಾರದಲ್ಲಿ 2-3 ಕೊಲೆಗಳು, ಮಹಿಳೆಯನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಿದ್ದೀರಿ ನೀವು ಹಿಂದೂಗಳು ನಮ್ಮ ದೇಶದಲ್ಲಿ ಅಂತ? ಆ ಬಾಂಗ್ಲಾ ಮುಸಲ್ಮಾನರನ್ನ ಇಲ್ಲಿ ನೀವು ಆರಕ್ಷಣೆ ಕೊಡ್ತಾ ಇದ್ದೀರಿ ಅಂದ್ರೆ ಇದು ಯಾವ ನ್ಯಾಯ, ಯಾವ ಸಂವಿಧಾನ ಇದು? ನಮ್ಮ